ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಜೋಳದ ರೊಟ್ಟಿ ಹಾಗೂ ಮೆಂತ್ಯ ಪಲ್ಯ ಮಾಡೋದು ಹೇಗೆ ಅಂತಂದು ತಿಳಿದುಕೊಳ್ಳೋಣ. ಜೋಳದ ರೊಟ್ಟಿ ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೆಂತ್ಯ ಪಲ್ಯನೂ ತುಂಬ ಒಳ್ಳೆಯದು. ಜೋಳದ ರೊಟ್ಟಿ ಮಾಡಬೇಕಂದ್ರೆ ಸ್ವಲ್ಪ ಹಿಟ್ಟನ್ನು ಸಾಣಿಸಿ ಆನಂತರ ಬಿಸಿನೀರು ಕಾಯಿಸಿ ಬಿಸಿನೀರನ್ನು ಹೀಗೆ ಚೆನ್ನಾಗಿ ಇದು ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ನಾದಿಕೊಳ್ಳಬೇಕು. ಚಪಾತಿ ಹಿಟ್ಟಿನ ಥರ ಹದವಾಗಿ ನಾದಿಕೊಳ್ಳಬೇಕು ಚೆನ್ನಾಗಿ. ಅದು ಬಿಸಿ ಇದ್ದಾಗಲೇ ಅದನ್ನು ನಾದಿಕೊಳ್ಳಬೇಕು. ಸ್ವಲ್ಪ ತಣ್ಣೀರು ಹಾಕಿಕೊಂಡು ನಾದಿಕೊಳ್ಳಬೇಕು. ನಾವು ಎಷ್ಟು ಚೆನ್ನಾಗಿ ನಾದಿಕೊಳ್ಳುತ್ತೇವೆ ಅಷ್ಟು ಚೆನ್ನಾಗಿ ರೊಟ್ಟಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಹೀಗೆ ಚೆನ್ನಾಗಿ ನಾದಿಕೊಳ್ಳಬೇಕು. ಹೀಗೆ ನಾದಿಕೊಳ್ಳಬೇಕು. ಹೀಗೆ ನಾದಿಕೊಂಡರೆ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ, ಸಾಫ್ಟಾಗಿ ಇರುತ್ತೆ. ಆನಂತರ ಹಿಟ್ಟು ಸಾಣಿಸಿಕೊಳ್ಳಬೇಕು ತಟ್ಟುವುದಕ್ಕೆ. ಆನಂತರ ಸ್ವಲ್ಪ ಹಿಟ್ಟು ತಗೊಂಡು ಒಂದು ರೊಟ್ಟಿಯ ಪ್ರಮಾಣದಷ್ಟು ಹಿಟ್ಟು ತಗೊಂಡು ಹೀಗೆ ರೌಂಡ್ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಸರಿಸಿ ಅದರ ಮೇಲೆ ಚೆನ್ನಾಗಿ ತಟ್ಟಬೇಕು. ಹೀಗೆ ತಟ್ಟಬೇಕು. ಹೀಗೆ ರೌಂಡ್ ಶೇಪಲ್ಲಿ ಚೆನ್ನಾಗಿ ತಟ್ಟಿಕೊಂಡು ಹೀಗೆ ಎರಡು ಕೈಯಲ್ಲಿ ತಿರುಗಬೇಕು. ಆನಂತರ ಲಾಸ್ಟಿಗೆ ಸ್ವಲ್ಪ ಒಂದು ಕೈಯಲ್ಲಿ ತಟ್ಟಬೇಕು. ತಟ್ಟಿ ಆನಂತರ ಕಾಯ್ದಿರೋ ಹಂಚಿಗೆ ಹಾಕಬೇಕು. ಹಾಕಿ ಸ್ವಲ್ಪ ನೀರು ಹಚ್ಚಿ ಸ್ವಲ್ಪ ಬೇಯ್ದ ನಂತರ ತಿರುವಿ ಹಾಕಿ. ಹೀಗೆ ತಿರುವಿ ಹಾಕಿದರೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ಆನಂತರ ಮೆಂತ್ಯ ಪಲ್ಯ ಮಾಡೋದಕ್ಕೆ ನೆನೆಸಿರುವ ಬೇಳೆ ಮತ್ತು ಮೆಂತ್ಯ ಸೊಪ್ಪು, ಈರುಳ್ಳಿ, ಟಮಾಟೆ ಮತ್ತು ಮೆಣಸಿನಕಾಯಿ, ಕರಿಬೇವು. ಒಂದು ಕಡಾಯಿಗೆ ಎಣ್ಣೆ, ಸ್ವಲ್ಪ ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕಬೇಕು. ಹೀಗೆ ಕರಿಬೇವು ಮತ್ತು ಈರುಳ್ಳಿ ಫ್ರೈ ಆದ ನಂತರ ಸ್ವಲ್ಪ ಮೆಣಸಿನ್ಕಾಯಿ ಹಾಕಬೇಕು. ಆನಂತರ ಟೊಮೆಟೊ ಹಣ್ಣು ಹಾಕಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಎಣ್ಣೆ ಬಿಡಿಯೋವರೆಗೂ ಫ್ರೈ ಮಾಡಿಕೊಳ್ಳಿ. ಹೀಗೆ ಚೆನ್ನಾಗಿ ಫ್ರೈ ಆದ ನಂತರ ಮೆಂತ್ಯ ಸೊಪ್ಪು ಹಾಕಿಕೊಳ್ಳಬೇಕು. ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರೊಟ್ಟಿ ಮತ್ತು ಮೆಂತ್ಯ ಪಲ್ಯ ನೀವು ತಿನ್ನಬೇಕು. ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ನೀವು ಒಮ್ಮೆ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಹೀಗೆ ಚೆನ್ನಾಗಿ ಫ್ರೈ ಆದ ನಂತರ ಆನಂತರ ಬೇಳೆ ಹಾಕಬೇಕು. ಬೇಳೆ ಹಾಕಿ ಹೀಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಆನಂತರ ಸ್ವಲ್ಪ ಉಪ್ಪು ಹಾಕಿ ಒಂದು 5 ನಿಮಿಷ ಬಿಡಬೇಕು. 5 ನಿಮಿಷ ಕುದ್ದ ನಂತರ ಹೀಗೆ ಆಗಿರುತ್ತೆ. ಬೇಳೆ ಎಲ್ಲ ಕುದ್ದಿರ್ತದೆ ನೋಡಿ, ನೀವು ತಿನ್ನಿ.
ಓದೋಕೆ ಬಂದವ ನಾನು, ಕಣ್ಣಲ್ಲಿ ಕಣ್ಣು ಇಟ್ಟು ಕಾಯುವೆನು ನಿನ್ನ ನಾನು. ನೀ ಜೊತೆ ಇರು ದಿನ ದಿನ ದಿನ, ನನ್ನ ಜೊತೆ ಇರು ದಿನ ದಿನ, ನನ್ನ ಜೊತೆ